ನಂದು ಉದಯ ಹೃದಯದ ಜ್ವಾಲೆ 23. ಅಗಸ್ತ್ಯನ ಬಾಯಿಂದ ಅನಿರೀಕ್ಷಿತವಾಗಿ ಆ ಶಾರ್ವರಿ ಹೆಸರು ಬಂದಿದ್ದನ್ನು ಕೇಳಿದ ತಕ್ಷಣ ಗೀತಾರಾಣಿಗೆ ಒಳಗೊಳಗೆ ವಿಪರೀತವಾಗಿ ಕಿರಿಕಿರಿ ಉಂಟಾಗಿ ಅವಳು ಕೋಪದಿಂದ ತನ್ನ ಹಲ್ಲುಗಳನ್ನು ಕಡಿಯೋಕೆ ಪ್ರಾರಂಭಿಸ್ತಾಳೆ. ಆ ಬಿಳಿ ಮಾತ್ರೆಯ ಮಾದಕ ವಸ್ತುಗಳು ತೀವ್ರ ಪ್ರಭಾವದಿಂದನೇ ಅಗಸ್ತ್ಯ ಸ್ಥಿತಿಯಲ್ಲಿದ್ದಾನೆ ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಆದರೆ ಆ ಘೋರ ಅಮನಲ್ಲೂ ಕೂಡ ಅವನು ತನ್ನ ಕಣ್ಣುಗಳ ಮುಂದೆ ಆ ಕಡು ಶತ್ರು ಶಾರ್ವರಿಯ ಮುಖವನ್ನು ನೋಡ್ತಾ ಇರೋವಂಥದ್ದು ಅವಳಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅಗಸ್ತಿನ ಮೇಲೆ ಆ ಕೆಟ್ಟ ಪರಿಣಾಮ ಎಷ್ಟಿತ್ತಂದರೆ ಆತ ತನ್ನ ಎದುರು ಗೀತಾರಾಣಿಯಾಗಿ ನೋಡ್ತಾ ಇಲ್ಲ, ಬದಲಾಗಿ ಶಾರ್ವರಿಯಾಗಿ ನೋಡ್ತಾ ಇದ್ದಾನೆ. ವಾಸ್ತವದಲ್ಲಿ ಆ ಮೊದಲಿಂದಲೂ ಶಾರ್ವರಿ ಹೆಸರು ಕೇಳಿದ ತಕ್ಷಣ ಗೀತಾರಾಣಿ ಮೈಯೆಲ್ಲ ಉರಿ. ಆ ಕರಾಳ ರಾತ್ರಿ ಸುಂದರ ಕ್ಷಣದಲ್ಲೂ ಅವಳಿಗೆ ಆ ಕೋಪ ಮುಖ್ಯವಾಗಿರಲಿಲ್ಲ. ಆ ಸಮಯದಲ್ಲಿ ಹೇಗಾದರೂ ಮಾಡಿ ಅಗಸ್ತ್ಯನಿಗೆ ದೈಹಿಕವಾಗಿ ಹತ್ರ ಆಗಿಬಿಟ್ರೆ ಅವಳಿಗೆ ಅದು ಮಾತ್ರ ಮುಖ್ಯ ಆಗಿತ್ತು. ಅದನ್ನೇ ಅವಳು ಇಷ್ಟು ವರ್ಷಗಳಿಂದ ಕಾತರದಿಂದ ಬಯಸ್ತಾ ಇದ್ಲು. ಗೀತಾರಾಣಿ ಅಗಸ್ತ್ಯನಿಗೆ ಮತ್ತಷ್ಟು ಪ್ರಚೋದನೆ ನೀಡುತ್ತಾ ಆತನ ಅತಿ ಹತ್ತಿರ ಬಂದು ಅವಳು ತುಂಬ ಆಕರ್ಷಕವಾಗಿ ತನ್ನ ಮಾದಕ ಕೈಗಳಿಂದ ವಿಶಾಲವಾದ ಎದೆ ಮತ್ತು ಬೆನ್ನನ್ನು ಮುದ್ದಿಸುತ್ತಾ, ಮೈ ಬೇಬಿ ಅಗಸ್ತ್ಯ, ನನ್ನನ್ನು ನನ್ನ ಜೀವನಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾನೆ. ನನಗೆ ಕೇವಲ ನಿನ್ನ ಮೇಲೆ ಮಾತ್ರ ಅಪಾರವಾದ ಪ್ರೀತಿ ಇರುವಂಥದ್ದು ಅಂತ ಆ ಕಣ್ಣನ್ನು ಹೊಡಿತಾಳೆ. ಅಗಸ್ತ್ಯ ಮಾತುಗಳನ್ನು ಕೇಳಿ ಸ್ವಲ್ಪ ಆಶ್ಚರ್ಯಚಕಿತನಾಗ್ತಾನೆ. ಆ ತಲೆ ತಿರುಗುವಿಕೆಯ ಅಮಲಿನಲ್ಲಿ ತನಗೇನಾಗ್ತಾ ಇದೆ ಅಂತ ಆತನಿಗೆ ಅಸಲಿಗೆ ಬಹುಶಃ ಅರ್ಥವೇ ಆಗ್ತಾ ಇರೋದಿಲ್ಲ. ತನ್ನನ್ನು ಸದಾ ದ್ವೇಷಿಸುವ ಶಾರ್ವರಿ ಇವತ್ತು ನಿಜವಾಗಿಯೂ ತನ್ನ ಎದುರು ನಿಂತು ಐ ಲವ್ ಯು ಹೇಳ್ತಿದ್ದಾಳಾ? ಈ ರೋಮಾಂಚನಕಾರಿ ಕ್ಷಣದಲ್ಲೂ ಅಗಸ್ತ್ಯನಿಗೆ ಕೇವಲ ಶಾರ್ವರಿಯ ಮುಗ್ಧ ಮುಖ ಮಾತ್ರ ಕಾಣಿಸ್ತಿದೆ. ಅವಳು ಮುದ್ದಾಗಿ ನಗುತ್ತಾ ಆತನನ್ನೇ ನೋಡ್ತಾ ಇರುವಂಥದ್ದು ಅಷ್ಟೇ ಅಲ್ಲದೆ ಅವಳ ಆ ಒಂದು ಕಣ್ಣುಗಳಲ್ಲಿ ಇವರಿಬ್ಬರ ನಡುವೆ ಎಲ್ಲವೂ ಚೆನ್ನಾಗಿದ್ದಾಗ ಮತ್ತು ಅವಳು ಅಗಸ್ತ್ಯನನ್ನು ಮನಸ್ಸಾರೆ ಪ್ರೀತಿಸ್ತಿದ್ದಾಗ ಇದ್ದ ಒಂದು ಹಳೆಯ ಪ್ರೀತಿಯ ಅಪೂರ್ವ ಹೊಳಪು ಆತನಿಗೆ ಎದ್ದು ಕಾಣಿಸ್ತಾ ಇದೆ. ಅಗಸ್ತ್ಯ ತನ್ನ ಕಣ್ಮುಂದೆ ಕಾಣ್ತಾ ಇರುವಂತಹ ಆ ಶಾರ್ವರಿಯನ್ನ, ಅಂದರೆ ವಾಸ್ತವದಲ್ಲಿ ತನ್ನ ಎದುರು ನಿಂತಿರುವಂತಹ ಆ ಕಪಟ ನಾಟಕ ಗೀತಾರಾಣಿಯನ್ನ ತನ್ನ ಹತ್ತಿರಕ್ಕೆ ವಿಪರೀತವಾಗಿ ಬಿಗಿಯಾಗಿ ಎಳ್ಕೊಳ್ತಾ ಇದ್ದಾನೆ. ಅಗಸ್ತ್ಯನ ಆ ಬಲಿಷ್ಠ ತೋಳುಗಳ ಆಲಿಂಗನವನ್ನ ತನ್ನ ದೇಹದ ಮೇಲೆ ಅನುಭವಿಸ್ತಿದ್ದಂತೆ ಇತ್ತ ಗೀತಾರಾಣಿಯ ಹೃದಯದ ಬಡಿತ ಇದ್ದಕ್ಕಿದ್ದಂತೆ ವಿಪರೀತವಾಗಿ ವೇಗವಾಗಿ ಬಡಿಯೋಕೆ ಪ್ರಾರಂಭಿಸುತ್ತೆ. ಅವಳ ಕಣ್ಣುಗಳು ತೀವ್ರ ಉತ್ಸಾಹ ಮತ್ತು ಆಸೆಯಿಂದ ಹೊಳೆಯುತ್ತವೆ. ಇಷ್ಟು ವರ್ಷಗಳ ಕಾಲ ಆತನ ಜೊತೆಯಲ್ಲೇ ಒಟ್ಟಿಗೆ ವಾಸಿಸಿದ್ದು ಸಹ ಅಗಸ್ತ್ಯ ಇದುವರೆಗೂ ಎಂದಿಗೂ ಕೂಡ ಗೀತಾರಾಣಿಗೆ ಒಂದು ಸಣ್ಣ ಮುತ್ತನ್ನು ಸಹ, ಒಂದು ರೀತಿಯ ಒಂದು ಪ್ರೀತಿಯ ನೋಟನೂ ಸಹ ಇಲ್ಲ. ಪ್ರತಿ ಬಾರಿ ಅವಳ ಹತ್ತಿರ ಆಗಬೇಕು ಅಂತ ಪ್ರಯತ್ನಿಸಿದಾಗೆಲ್ಲ ಒಂದು ಬಿಸ್ನೆಸ್ ನೆಪ ಹೇಳಿ ಅಥವಾ ತಲೆನೋವು ಅಂತ ಹೇಳಿ ತನ್ನಿಂದ ದೂರ ತಳ್ದಿದ್ದನ್ನು ಅವಳು ಜ್ಞಾಪನಿಸ್ಕೊಂಡ್ಳು. ಗೀತಾರಾಣಿ ಅದನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋಕೆ ಸಿದ್ಧ ಇರಲಿಲ್ಲ. ಅಗಸ್ತ್ಯ ತನ್ನನ್ನು ಗೀತಾರಾಣಿ ಅಂತ ಭಾವಿಸಿ ಹಾಗೆ ಮಾಡ್ತಿದ್ದಾನೋ ಅಥವಾ ಶಾರ್ವರಿ ಅಂತ ಅಂದ್ಕೊಂಡು ಮಾಡ್ತಿದ್ದಾನೋ ಅವಳಿಗೆ ಆ ಕ್ಷಣದಲ್ಲಿ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಅದು ಬೇಕಾಗೂ ಇರಲಿಲ್ಲ. ಕೇವಲ ಒಬ್ಬ ಹಸಿದ ಪ್ರಾಣಿಯಂತೆ ತನ್ನ ಮೇಲೆ ಪ್ರೀತಿಯ ದಾಳಿ ಮಾಡಬೇಕು ಅಂತ ಅವಳು ವಿಕೃತವಾಗಿ ಬಯಸ್ತಾ ಇದ್ಲು. ಅಗಸ್ತ್ಯ ಗೀತಾರಾಣಿಯನ್ನ ತನ್ನ ದೇಹಕ್ಕೆ ಮತ್ತಷ್ಟು ಹತ್ತಿರವಾಗಿ ಎಳೆದುಕೊಳ್ತಾ ಇದ್ದಾನೆ. ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡ ತಕ್ಷಣ ಅವಳನ್ನು ತುಂಬ ಉತ್ಸಾಹದಿಂದ ಆಕ್ರಮಣಶೀಲತೆಯಿಂದ ಚುಂಬಿಸೋಕೆ ಆರಂಭಿಸ್ತಾನೆ. ಅಗಸ್ತ್ಯನ ಹೊರಟು ತುಟಿಗಳು ಗೀತಾರಾಣಿಯ ತುಟಿಗಳು ಭೇಟಿಯಾದ ತಕ್ಷಣ ಈತ ಗೀತಾರಾಣಿ ಕೂಡ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ಮೈ ಮರೆತು ಹೋಗ್ತಾಳೆ. ಅವಳು ಅಗಸ್ತ್ಯನನ್ನು ತನ್ನ ತೋಳುಗಳಲ್ಲಿ ಅತ್ಯಂತ ಬಿಗಿಯಾಗಿ ಹಿಡ್ಕೊಳ್ತಾಳೆ. ಅಷ್ಟೇ ಆಕ್ರಮಣಶೀಲತೆಯಿಂದ ಪ್ರತಿಯಾಗಿ ಆತನನ್ನು ಪ್ರೀತಿಸೋಕೆ ಪ್ರಾರಂಭಿಸ್ತಾಳೆ. ಕೆಲವು ಸೆಕೆಂಡ್ಗಳ ನಂತರ ಅಗಸ್ತ್ಯನ ಸುಪ್ತ ಮನಸ್ಸಿಗೆ ಒಳಗೊಳಗೆ ಏನೋ ತೀವ್ರ ಒಂಥರ ವಿಚಿತ್ರ, ಅಸಹಜ ಅಥವಾ ಆ ಒಂದು ರುಚಿ ನೋಡಿದ ತಕ್ಷಣ ಇದು ಶಾರ್ವರಿ ಅಲ್ಲ ಎನ್ನುವ ಭಿನ್ನವಾದ ರುಚಿ ಅನುಭವವಾಗುತ್ತೆ. ಆತನಿಗೆ ಆ ದೇಹದಿಂದ ತನ್ನ ಶಾರ್ವರಿ ಮೈಯಲ್ಲಿದ್ದ ಆ ಪವಿತ್ರವಾದ ಚಂದನದ ಪರಿಮಳ ಅನ್ನೋದು ಸಿಗ್ತಾ ಇಲ್ಲ. ಅಪ್ಪಟ ಪ್ರೀತಿಯ ಅಮೂಲ್ಯ ರುಚಿ ಸಿಗುವುದೇ ಇಲ್ಲ. ಇದು ಶಾರ್ವರಿ ಖಂಡಿತ ಅಲ್ಲವೇ ಅಲ್ಲ. ಅಗಸ್ತ್ಯ ತಕ್ಷಣವೇ ಎಚ್ಚೆತ್ತುಕೊಂಡು ತೀವ್ರ ಜಿಗುಪ್ಸೆಯಿಂದ ಅವಳನ್ನು ತನ್ನಿಂದ ತಟ್ಟನೆ ಸ್ವಲ್ಪ ಹಿಂದಕ್ಕೆ ತಳ್ಳಿ ತನ್ನ ಕಣ್ಣು ರೆಪ್ಪೆಗಳನ್ನು ಜೋರಾಗಿ ಮಿಟುಕಿಸುವ ಮೂಲಕ ಎದುರಿಗಿರುವವಳನ್ನು ಸರಿಯಾಗಿ ನೋಡಬೇಕು ಅಂತ ಹೇಳಿ ಪ್ರಯತ್ನಿಸ್ತಿದ್ದಾನೆ. ಇದ್ದಕ್ಕಿದ್ದಂತೆ ರೊಮ್ಯಾಂಟಿಕ್ ಮುತ್ತನ ಮಧ್ಯದಲ್ಲೇ ಮುರಿದು ತನ್ನನ್ನು ಅಸಹ್ಯವಾಗಿ ಹಿಂದಕ್ಕೆ ತಳ್ಳಿದ್ದನ್ನು ಕಂಡ ಗೀತಾರಾಣಿ ತೀವ್ರವಾಗಿ ಆಶ್ಚರ್ಯಚಕಿತಳಾಗಿ ಹೋಗ್ತಾಳೆ. ಅವಳು ತನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಅಶಾಂತಿ, ಭಯವನ್ನು ಅನುಭವಿಸೋಕೆ ಪ್ರಾರಂಭಿಸ್ತಾಳೆ. ಯಾಕಂದರೆ ಇದು ಅವಳು ಎಂದಿಗೂ ನಿರೀಕ್ಷಿಸಿದ ಸನ್ನಿವೇಶ ಆಗಿತ್ತು. ಅಷ್ಟಕ್ಕೂ ಅಮಲಿನಲ್ಲಿ ಅಗಸ್ತ್ಯನಿಗೆ ನಿಜವಾಗಿಯೂ ಪ್ರಜ್ಞೆ ಏನಾದರೂ ಅದ್ರ ನಡುವೆನೂ ಪ್ರಜ್ಞೆ ಬಂದ್ಬಿಡುತ್ತಾ ಎಂದು ಅವಳು ಗಾಬರಿ ಆಗ್ಬಿಡ್ಲು. ಅಗಸ್ತ್ಯ 4-5 ಬಾರಿ ಕಷ್ಟಪಟ್ಕೊಂಡು ಜೋರಾಗಿ ಕಣ್ಣು ಮಿಟುಕಿಸ್ತಾನೆ ಇದ್ದಾನೆ. ಆ ಶಾರ್ವರಿಯ ಸುಂದರ ಮುಖ ಕರಗಿ ಜಾಗದಲ್ಲಿ ಮತ್ತೆ ಕಪಟ ಗೀತಾರಾಣಿಯ ಅಸಲಿ ಮುಖ ಅನ್ನೋದು ರಿಯಾಲಿಟಿಗೆ ಬರುತ್ತೆ.
ತಕ್ಷಣ ಅವನ ಮುಖಭಾವ ತೀವ್ರವಾಗಿ ಕಹಿಯಾಗಿತ್ತು, ಕಪ್ಪುಗೊತ್ತು. ಗೀತಾರಾಣಿಯನ್ನ ತನ್ನಿಂದ ಜೋರಾಗಿ ದೊಳತಲ್ಲಿ ಅಲ್ಲಿಂದ ಒಂದು ಕ್ಷಣವೂ ನಿಲ್ಲದೆ ಕೆಳಗೆ ಸೀದಾ ಹೊರಗೆ ಹೋಗೋಕೆ ನಡೆಯಲು ಪ್ರಾರಂಭಿಸ್ತಾನೆ. ಗೀತಾರಾಣಿ ಇದರಿಂದ ಸಂಪೂರ್ಣವಾಗಿ ಆಘಾತಕ್ಕೊಳಗಾಗ್ತಾಳೆ. ಅವಮಾನ ಅಂತ ಅನ್ನಿಸ್ತು. ಇದಕ್ಕಿಂತ ಇಷ್ಟೊಂದು ಚೆನ್ನಾಗಿ ನಡೀತಾ ಇದ್ದು ಆಟ ಏನಾಯಿತು? ಮುಟ್ಟಾಳು ಹುಡುಗಿಗೆ ಅಸಲಿಗೆ ಅರ್ಥ ಆಗೋದೇ ಇಲ್ಲ. ಅವಳು ತಕ್ಷಣವೇ ವೇದಿಕೆಯಿಂದ ಕೆಳಗಿಳಿದು ಅತಿ ವೇಗವಾಗಿ ಅಗಸ್ತಿನ ಹಿಂದೆ ಓಡ್ತಾ ಹೋಗ್ತಾಳೆ. ಏನಾಯ್ತು ಬೇಬಿ, ನಿಲ್ಲು, ಏನಾಯ್ತು ನಿನಗೆ ಎಂದು ಆತಂಕದಿಂದ ಕೂಗಾಡ್ತಾ ಇದ್ದಾಳೆ. ಆದರೆ ಅಗಸ್ತಿನಿಗೆ ಆ ಮಾತ್ರೆ ಮದ್ಯದ ಕೆಟ್ಟ ಪ್ರಭಾವದಿಂದಾಗಿ ದೇಹದಲ್ಲಿ ಇನ್ನೂ ತೀವ್ರವಾದ ಅಸ್ವಸ್ಥತೆ ಭಾವನೆ ಕಾಡ್ತಾ ಇದೆ. ಆತನಿಗೆ ತಡೆಯಲಾರದಷ್ಟು ವಿಪರೀತ ವಾಕರಿಕೆ, ವಾಮಿಟ್ ಬರ್ತಾ ಇದೆ. ಮನಸ್ಸಿನಲ್ಲಿ ತಲ್ಲಣದ ವಿಚಿತ್ರ ಭಾವನೆಗಳಿದ್ವು ಮತ್ತು ಇಡೀ ತಲೆ ಗಿರ್ಗಿರ್ನೇ ಸುತ್ತಾ ಇದೆ. ಆತ ಆ ಗೀತಾರಾಣಿಯ ಯಾವುದೇ ಮಾತುಗಳನ್ನು ಕೇಳಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿರಲಿಲ್ಲ. ಆತ ಹೇಗೋ ಕಷ್ಟಪಟ್ಟು ಹೆಜ್ಜೆ ಹಿಡುತ್ತಾ ಆ ಕರಾಳ ಕ್ಲಬ್ನಿಂದ ಹೊರಗಿಂತಿರ್ತಿದ್ದ. ಅಗಸ್ತ್ಯ ತೀವ್ರ ಅಸ್ವಸ್ಥತೆಯಿಂದ ತತ್ತರಿಸುತ್ತಾ ಕ್ಲಬ್ನಿಂದ ಹೊರಗೆ ಹೆಜ್ಜೆ ಹಾಕುವಾಗ ಗೀತಾರಾಣಿ ನಿಜಕ್ಕೂ ಹುಷಾರಿಲ್ಲ, ಐ ಆಮ್ ಸಿಕ್, ನಾವಿಬ್ರು ತಕ್ಷಣವೇ ಇಲ್ಲಿಂದ ಮನೆಗೆ ಹೋಗಬೇಕು ಎಂದು ತಣ್ಣಗೆ ಆದೇಶಿಸ್ತಾನೆ. ಇದನ್ನು ಕೇಳಿದ ತಕ್ಷಣವೇ ಗೀತಾರಾಣಿಗೆ ಭಾರಿ ದೊಡ್ಡ ಆಘಾತವಾಗ್ತದೆ. ಅವಳು ಆಕ್ರೋಶದಿಂದ, ಇಲ್ಲ ಅಗಸ್ತ್ಯ, ಅಸಲಿಗೆ ನೀನು ಏನು ಹೇಳ್ತಿದ್ಯಾ? ನಾವು ಈಗಷ್ಟೇ ಇಲ್ಲಿಗೆ ಬಂದಿದ್ದೀವಿ, ನಾವು ಹೇಗೆ ಮನೆಗೆ ಹೋಗೋದು? ಪ್ಲೀಸ್ ಮೈ ಬೇಬಿ, ಇನ್ನೊಂದು ಸ್ವಲ್ಪ ಸಮಯ ಇಲ್ಲೇ ಕಾಯಿ ಅಂತ ಆಟ ಹಿಡಿಯೋಕೆ ಶುರು ಮಾಡ್ತಾಳೆ. ಗೀತಾರಾಣಿ ಹೇಗಾದರೂ ಮಾಡಿ ಅಗಸ್ತ್ಯ ಇಡೀ ರಾತ್ರಿ ತನ್ನ ಜೊತೆಗೆ ಇರಬೇಕು ಅನ್ನೋ ಒಂದು ಕಡುವಾದ ಬಯಕೆಯನ್ನು ಹೊತ್ತಿದ್ಲು. ಆದರೆ ಆ ಬಿಳಿ ಮಾತ್ರೆ ಕೊಟ್ಟಿದ್ದಕ್ಕೆ ಅಸಲಿ ಕಾರಣ ಅದಾಗಿತ್ತು. ಮಾತ್ರೆ ತಿಂದ ತಕ್ಷಣ ಅಗಸ್ತ್ಯ ತನ್ನ ಪ್ರಜ್ಞೆ ಕಳ್ಕೊಂಡು ಒಂದು ಅಮಲ್ನಲ್ಲಿ ತನ್ನೊಂದಿಗೆ ಇಡೀ ಕರಾಳ ರಾತ್ರಿಯನ್ನು ಕಳೀಲಿ ಅನ್ನುವಂಥದ್ದು ಆಕೆಯ ಪ್ಲ್ಯಾನ್ ಕೂಡ ಆಗಿತ್ತು. ಆದರೆ ಸಂಪೂರ್ಣ ಅವಳ ಇಡೀ ಯೋಜನೆಯೇ ವಿಫಲ ಆಗೋಗುತ್ತೆ. ಯಾಕಂದರೆ ಅಗಸ್ತ್ಯ ವಿಪರೀತವಾಗಿ ಕುಡಿದ ನಂತರ ಎಂತಹದೇ ಮಾದಕ ವಸ್ತುವಿನ ಪ್ರಭಾವದಲ್ಲಾದರೂ ಸಹ ತನ್ನ ಇಡೀ ದೇಹ ಮನಸ್ಸನ್ನು ತನ್ನದೇ ಆದ ಕಠಿಣ ನಿಯಂತ್ರಣದಲ್ಲಿ ಇಟ್ಕೊಳ್ಳುವ ಅಪರೂಪದ ಗಂಡಸರಲ್ಲಿ ಒಬ್ಬನಾಗಿದ್ದ. ಆದರೆ ಅವಳು ಅಂದುಕೊಂಡಿದ್ದು ಆ ವಿಕೃತ ಯೋಜನೆ ಇಂದು ಯಾವುದೇ ಕಾರಣಕ್ಕೂ ಯಶಸ್ವಿಯಾಗೋದಿಲ್ಲ ಎಂಬುದು ಅವಳಿಗೆ ಪಕ್ಕಾ ಖಾತ್ರಿಯಾಗುತ್ತೆ. ಅಗಸ್ತ್ಯ ತನ್ನ ತಲೆನೋವಿನಲ್ಲೇ ಆ ಕ್ಲಬ್ನಿಂದ ಕೋಪದಿಂದ ಹೊರಗೆ ಹೆಜ್ಜೆ ಹಾಕ್ತಾನೆ. ಗೀತಾರಾಣಿ ಆತನನ್ನು ತಡೆಯಲು ಎಷ್ಟು ಪ್ರಯತ್ನಿಸಿದ್ರು ಕೂಡ ಆತನನ್ನು ನಿಲ್ಲಿಸೋಕೆ ಆಗಲ್ಲ. ಹಠ ಮಾಡೋದು, ಒದೆಯೋದು ಅಥವಾ ಕಿರ್ಚೋದು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಎಂದು ಅರಿತ ಗೀತಾರಾಣಿ ಒಳಗೊಳಗೆ ವಿಪರೀತ ಕೋಪ ಮಾಡ್ಕೊಳ್ಳೋಕೆ ಪ್ರಾರಂಭಿಸ್ತಾಳೆ. ಅವಳು ಇಷ್ಟೊಂದು ಶ್ರಮಪಟ್ಟು ಈ ದುಬಾರಿ ಮಾತ್ರೆಯನ್ನು ತರಿಸಿ ಪ್ಲ್ಯಾನ್ ಮಾಡಿದ್ರು ಸಹ ಇವತ್ತಕ್ಕೆ ಯಶಸ್ವಿ ಆಗೋಕ್ಕೆ ಆಗಲಿಲ್ಲ. ಆದರೆ ಅವಳು ಖಂಡಿತವಾಗಿಯೂ ಅಪರೂಪದ ಅವಕಾಶವನ್ನು ಹಾಗೆ ಸುಮ್ಮನೆ ಬಿಡೋಕ್ಕೂ ಕೂಡ ಅವಳ ಮನಸ್ಸು ಒಪ್ತಾ ಇಲ್ಲ. ಅಗಸ್ತ್ಯನ ಮೆದುಳು ಈಗಾಗಲೇ ಆ ಮಾದಕ ಮಾತ್ರೆಯ ಪ್ರಭಾವದಿಂದ ಸಂಪೂರ್ಣವಾಗಿ ತನ್ನ ಹತೋಟಿ ಕಳ್ಕೊಳ್ತಾ ಇದೆ. ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ನಾನು ಯಾವುದೇ ರೀತಿಯ ಕರಾಳ ವಿಷಯವನ್ನು ತುಂಬಿದ್ರೂ ಸಹ ಆತನ ಉಪಪ್ರಜ್ಞೆ ಮನಸ್ಸು ಖಂಡಿತವಾಗಿಯೂ ಅದಕ್ಕೆ ಅತ್ಯಂತ ತೀವ್ರವಾಗಿ ಪ್ರತಿಕ್ರಿಯಿಸೋಕೆ ಪ್ರಾರಂಭಿಸುತ್ತೆ ಅಂತ ಅವಳು ಯೋಚಿಸಿದ್ಲು. ಅಗಸ್ತ್ಯ ಈಗ ನೇರವಾಗಿ ತನ್ನ ಬಂಗಲೆಗೆ ಹೋಗಲಿದ್ದಾನೆ. ಹಾಗಾದರೆ ಆ ಬಂಗಲೆಯಲ್ಲಿ ಯಾರಾದರೂ ಒಬ್ಬರು ಇವತ್ತಿನ ಆತನ ಅಪರಿಮಿತ ಹಾಗೂ ಭೀಕರವಾದ ಕೋಪವನ್ನು ನರಕದಂತೆ ಸಹಿಸಿಕೊಳ್ಳೇಬೇಕಾಗುತ್ತಲ್ವಾ? ಮತ್ತು ಆ ಬಲಿಪಶು ಇನ್ಯಾರೂ ಅಲ್ಲ, ಅದು ಕೇವಲ ಶಾರ್ವರಿ ಮಾತ್ರ ಎಂಬುದು ಇಡೀ ಜಗತ್ತಿಗೆ ತಿಳಿದಿರುವ ವಿಚಾರ. ಆದರೆ ಅಗಸ್ತ್ಯನ ಮನಸ್ಸಿನಲ್ಲಿ ಈಗಲೇ ಈ ಶಾರ್ವರಿಯ ವಿರುದ್ಧ ಭೀಕರ ದ್ವೇಷವನ್ನು ತುಂಬಬಾರದು. ಯಾಕೆ? ಸಿಟ್ಟನ್ನು ಮರೆಮಾಚಿ ಅಗಸ್ತ್ಯನಿಗೆ ಅತ್ಯಂತ ಮುದ್ದಾಗಿ ಹೇಳ್ತಾಳೆ, ಸರಿ ಬಾ, ನಾನು ನಿನ್ನ ಕಾರಿನಲ್ಲಿ ನಿನ್ನ ಮನೆಗೆ ಸುರಕ್ಷಿತವಾಗಿ ಬಿಡ್ತೀನಿ. ನನ್ನನ್ನು ಕ್ಷಮಿಸು ಅಗಸ್ತ್ಯ, ನಿನಗೆ ಮೊದಲೇ ಹುಷಾರಿರಲಿಲ್ಲ, ಆದರೂ ನಾನು ನಿನ್ನನ್ನು ಹಠ ಮಾಡಿ ಈ ಗಲೀಜಾಗ ಕರೆತಂದೆ ಅಂತ ಹೇಳ್ತಾಳೆ. ಗೀತಾರಾಣಿ ಹೋಗಿ ಆ ಐಷಾರಾಮಿ ಕಾರಿನ ಪ್ಯಾಸೆಂಜರ್ ಸೀಟಿನ ಬಾಗಿಲನ್ನು ತೆರೀತಾಳೆ. ಅಗಸ್ತ್ಯ ನಿಧಾನವಾಗಿ ಹೋಗಿ ಆ ಸೀಟಿನಲ್ಲಿ ಕುಳಿತುಕೊಳ್ತಾನೆ. ಆತ ಆ ಮಾದಕ ಲೋಕದಲ್ಲಿ ಸಂಪೂರ್ಣವಾಗಿ ತೇಲ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ವಾಹನ ಚಲಾಯಿಸುವ ಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ. ಗೀತಾರಾಣಿ ತಾನೇ ಡ್ರೈವಿಂಗ್ ಸೀಟ್ ಹತ್ತಿ ಕುಳಿತು ಕಾರನ್ನು ಸ್ಟಾರ್ಟ್ ಮಾಡಿ ಅತ್ಯಂತ ವೇಗವಾಗಿ ಅಗಸ್ತ್ಯನ ಬಂಗಲೆಯ ಕಡೆ ಚಲಾಯಿಸೋಕೆ ಪ್ರಾರಂಭಿಸ್ತಾಳೆ. ಕಾರು ಕತ್ತಲ ರಸ್ತೆಯಲ್ಲಿ ಮುನ್ನಡೆಯುತ್ತಿದ್ದಂತೆ ಆಕೆಯ ಸೈಕೋ ತಲೆಯಲ್ಲಿ ಒಂದು ಭೀಕರ ಹಾಗೂ ಅತ್ಯಂತ ಕುತಂತ್ರದ ಯೋಚನೆ ಒಂದು ನೆನಪಿಗೆ ಬರುತ್ತೆ. ಅವಳು ಕಾರು ಚಲಾಯಿಸುತ್ತಲೇ ಅಗಸ್ತ್ಯನ ಮುಖದ ಕಳ್ಳಗಣ್ಣಿನಿಂದ ನೋಡಿ ಅತ್ಯಂತ ನಯವಾದ ಧ್ವನಿಯಲ್ಲಿ ಪ್ರಾರಂಭಿಸಿದ್ಲು, ನೀನಿವತ್ತು ಕ್ಲಬ್ನಿಂದ ಹೊರಗೆ ತುಂಬ ಸರಿಯಾದ ಕೆಲಸವನ್ನೇ ಮಾಡಿದೀಯಾ ಬಂದಿದ್ದು. ಅಗಸ್ತ್ಯ ಆ ಒಂದು ಮತ್ತಿನಲ್ಲೂ ತನ್ನ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡೆ, ಹೌದು ಗೀತಾರಾಣಿ, ನನಗೆ ತುಂಬ ವಿಪರೀತವಾಗಿ ತಲೆ ನೋವ್ತಾನೆ ಇದೆ. ಅದನ್ನು ಕೇಳಿದ ತಕ್ಷಣ ಗೀತಾರಾಣಿಯ ಕಪಟ ತುಟಿಗಳಲ್ಲಿ ಅತ್ಯಂತ ಕ್ರೂರವಾದ ಓರೆಯಾದ ನಗು ಬರುತ್ತೆ. ತನ್ನಷ್ಟಕ್ಕೆ ತಾನೇ ಮನಸ್ಸಿನಲ್ಲಿ ಯೋಚಿಸೋಕೆ ಶುರು ಮಾಡ್ತಾಳೆ. ಹೌದು ಮಗನೇ ಅಗಸ್ತ್ಯ, ನಿನಗೆ ಇವತ್ತು ತಲೆ ಸುತ್ತಲೇಬೇಕು. ನಾನು ನಿನಗೆ ಕರಾಳ ಮದ್ದ ಜೊತೆಗೆ ಅಂತ ವಿಷವಾದ ಪ್ರಾಣಾಂತಿಕ ಔಷಧಿನ ನೀಡಿದ್ದೀನಿ ಅಂದಮೇಲೆ ನಿನ್ನ ಹತೋಟಿಯಲ್ಲಿ ಇರೋಕೆ ಹೆಂಗೆ ಸಾಧ್ಯ? ಈಗ ನಿನ್ನ ತಲೆ ಸುತ್ತಾ ಇದೆ ಅಷ್ಟೇ. ಈ ಆಟದ ಅಸಲಿ ಕ್ಲೈಮ್ಯಾಕ್ಸ್ ಆರಂಭವಾಗೋದು ನಿನ್ನ ಬಂಗಲೆಗೆ ತಲುಪಿದ ತಕ್ಷಣ.
ಆ ಮಾತ್ರೆ ನಿನ್ನ ಇಡೀ ನರಗಳ ಮೇಲೆ ಎಷ್ಟು ಭೀಕರವಾಗಿ ಪ್ರಭಾವ ಬೀರುತ್ತೆ ಅಂದರೆ ನೀನು ಸ್ವತಃ ಬುದ್ಧಿಯಿಂದ ಬಯಸಿದರೂ ಸಹ ಕ್ರೋಧವನ್ನು ನಿಯಂತ್ರಿಸಲು ನಿನ್ನ ಕೈಯಿಂದ ಖಂಡಿತ ಸಾಧ್ಯವೇ ಆಗೋದಿಲ್ಲ. ನಾನಿವತ್ತು ಈ ಔಷಧಿಯನ್ನು ನಿನಗೆ ಕೊಟ್ಟದ್ದು ನಿನ್ನ ಒಂದು ಹಸಿದ ಪ್ರಾಣಿಯಂತೆ ನನ್ನ ಮೇಲೆ ದಾಳಿ ಮಾಡಿ ಇವತ್ತು ರಾತ್ರಿ ನನ್ನ ಇಡೀ ದೇಹವನ್ನು ತೃಪ್ತಿಪಡಿಸಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ. ಆದರೆ ನೀನು ಶಾರ್ವರಿ ಹೆಸರನ್ನೇ ಜಪಿಸುತ್ತಾ ನನ್ನ ಇಡೀ ಪ್ಲಾನನ್ನು ಹಾಳು ಮಾಡಿದೆ, ಸರಿ. ಆದರೆ ನೀನು ನನಗಾಗಿ ಹಾಸಿಗೆ ಮೇಲೆ ಪ್ರಾಣಿಯಾಗಕ್ಕೆ ಇಷ್ಟಪಡಲಿಲ್ಲ ತಾನೆ. ಆದರೆ ಮನೆಯಲ್ಲಿರೋ ನೀನು ಮುದ್ದಿನ ಹೆಂಡತಿ ಶಾರ್ವರಿಯ ಪಾಲಿಗೆ ನೀನು ನಿನ್ನನ್ನು ಖಂಡಿತವಾಗಿಯೂ ಸಾಕ್ಷಾತ್ ರಕ್ತ ಇರುವ ನರಭಕ್ಷಕ ಕ್ರೂರ ಮೃಗವನ್ನಾಗಿ ಮಾಡಬಲ್ಲೆ. ಶಾರ್ವರಿ, ನೀನು ಇತ್ತೀಚೆಗೆ ಈ ಬಂಗಲೆಯಲ್ಲಿ ತುಂಬಾ ಹೆಚ್ಚಾಗಿ ಹಾರಾಡ್ತಿದೆಯಲ್ವಾ. ಇವತ್ತು ರಾತ್ರಿ ಇಡೀ ಬದುಕನ್ನು ನರಕ ಮಾಡೋಕ್ಕೆ ಸಾಕ್ಷಾತ್ ಯವನಂತಹ ಅಗಸ್ತ್ಯನನ್ನು ನಿನ್ನ ಬಳಿ ದೊಡ್ಡ ಸಮಸ್ಯೆ ಕಳಿಸ್ಕೊಡ್ತೀನಿ. ಇವತ್ತು ರಾತ್ರಿ ಈ ಭೀಕರ ಕೋಪವನ್ನು ಎದುರಿಸಿ ಬದುಕುಳಿದು ತೋರಿಸಿ ನೋಡೋಣ. ಕಾರ್ ಚಲಾಯಿಸುತ್ತಿರುವಾಗಲೇ ಗೀತಾ ರಾಣಿ ಅತ್ಯಂತ ಯೋಜಿತವಾಗಿ ಅಗಸ್ತ್ಯನ ಹಳೆಯ ಗಾಯವನ್ನು ಕೆದಗುತ್ತಾ ಹೇಳ್ತಾಳೆ, ಅದು ಕೇಳಬೇಕಂದ್ರೆ ಅಗಸ್ತ್ಯ, ನಿಜ ಹೇಳಬೇಕು ಅಂದರೆ ನೀನು ಒಳಗೊಳಗೆ ಎಷ್ಟು ಅಸಮಾಧಾನಗೊಂಡಿದ್ಯಾ, ನೋವು ಅನುಭವಿಸ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ನೀನು ಮೂಡ್ ಚೇಂಜ್ ಆಗಲಿ ಅಂತಲೇ ನಾನು ನಿನ್ನ ಪ್ರೀತಿಯಿಂದ ಇಲ್ಲಿ ಕರೆತಂದಿದ್ದು. ಕಳೆದ ಕೆಲವು ದಿನಗಳ ಹಿಂದೆ ನಿನ್ನ ಸ್ವಂತ ತಂಗಿ ಸಮರಾಳಿಗೆ ಈ ಬಂಗಲೆಯಲ್ಲಿ ಏನಾಯಿತೋ ಈ ಘಟನೆ ನಿನ್ನ ಅಣ್ಣನ ಹೃದಯಕ್ಕೆ ತುಂಬ ಭೀಕರವಾಗಿ ನೋವು ಉಂಟು ಮಾಡಿದೆ ಅಲ್ವಾ ಅಗಸ್ತ್ಯ. ಅವನ ಭಾವನೆಗಳನ್ನು ಕೆಣಕದ್ಲು. ಅವಳು ವಿಷದ ನಾಲಿಗೆಯನ್ನು ಮತ್ತಷ್ಟು ಹೊರಿತಗೊಳಿಸುತ್ತಾ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾದ ನಿನ್ನ ಸ್ವಂತ ತಂಗಿ ಸಮರಾಳ ಮೇಲೆ ಶಾರ್ವರಿ ಸ್ವಂತ ಹಣ ಎಷ್ಟು ಕೊಳಕು ಅಮಾನುಷ ರೀತಿಯಲ್ಲಿ ಅತ್ಯಾಚಾರ ಮಾಡಿಬಿಟ್ಟ ಅಲ್ವಾ. ಆ ಪುಟ್ಟ ಮುಗ್ದು ಹುಡುಗಿ ಮೇಲೆ ಅತ್ಯಾಚಾರ ಮಾಡುವಾಗ ರಾತ್ರಿ ಸಮೈರ ಎಷ್ಟು ನೋವು ನರಕ ಯಾತನೆಯ ನೋವನ್ನು ಅನುಭವಿಸಿದ್ಲೋ ದೇವರೇ. ಅವಳು ಆ ಕರಾಳ ಕೋಣೆಯಲ್ಲಿ ಜೀವ ಭಯದಿಂದ ಎಷ್ಟು ಜೋರಾಗಿ ಕಿರಿಚಿದ್ಲೋ. ಆದರೆ ಆ ಕಲ್ಲು ಹೃದಯದ ನೀಚ ಪ್ರಜ್ವಲ್ಗೆ ಆ ಮುಗ್ಧ ಹುಡುಗಿ ಮೇಲೆ ಕನಿಷ್ಠ ಒಂದು ಸಣ್ಣ ಕರುಣೆ ಕೂಡ ಇರಲಿಲ್ವಲ್ಲ. ಅದಕ್ಕಿಂತ ಘೋರ ವಿಷಯ ಅಂದರೆ ಆತ ಅವಳ ಶೀಲವನ್ನು ಸಂಪೂರ್ಣವಾಗಿ ಸೋರೆಗೈದ. ಅಂತಹ ರಕ್ತ ಸಿಕ್ಕ ಸ್ಥಿತಿಯಲ್ಲಿ ಅವಳನ್ನು ರಸ್ತೆಯ ಬದಿಯಲ್ಲಿ ಸಾಯಲಿ ಅಂತ ಬಿಸಾಡಿ ಹೋಗಿದ್ದಾನಲ್ವ. ಆ ರಾತ್ರಿ ಏನಾದರೂ ಅವಳಿಗೆ ದೊಡ್ಡ ಅಪಘಾತ ಸಂಭವಿಸಿದ್ರೆ ಬಹುಶಃ ಇವತ್ತು ಆ ಬಡ ಹುಡುಗಿ ಸಮೈರ ಜೀವಂತವಾಗಿ ಬದುಕುಳಿತಾನೆ ಇರಲಿಲ್ಲ ಅಲ್ವಾ ಅಗಸ್ತ್ಯ ಎಂದು ಬೂದಿ ಮುಚ್ಚಿದ ಕೆಂಡಕ್ಕೆ ಜೋರಾಗಿ ಗಾಳಿ ಹಾಕಿ ಕೆಂಡ ಮಾಡ್ತಾ ಇದ್ದಾಳೆ. ಗೀತಾರಾಣಿಯ ಭೀಕರ ವಿಷದ ಮಾತುಗಳ ಕೇಳ್ತಿದ್ದಂಗೆ ಆ ಒಂದು ಅಮಲಿನಲ್ಲಿದ್ದ ಅಗಸ್ತ್ಯನ ಇಡೀ ಮುಖಭಾವಗಳು ತಕ್ಷಣವೇ ಕರಾಳವಾಗಿ ಕಪ್ಪಾಗ್ತದೆ. ಆ ಭೀಕರ ರಾತ್ರಿ ತನ್ನ ಹೆತ್ತ ತಂಗಿ ಸಮೈರ ರಕ್ತದ ಮಡುವಿನಲ್ಲಿ ಪ್ರಜ್ಞೆ ತಪ್ಪಿದ್ದ ದಯಾನೀಯ ಸ್ಥಿತಿಯನ್ನು ನೆನಪಿಸಿಕೊಂಡು ತಕ್ಷಣವೇ ಅಗಸ್ತ್ಯನ ಇಡೀ ದೇಹದಲ್ಲಿ ಆ ಮಾತ್ರೆ ಆ ಕ್ರೋಧದ ಕಾರಣದಿಂದಾಗಿ ರಕ್ತ ಅತ್ಯಂತ ಭೀಕರ ವೇಗದಲ್ಲಿ ಕುದಿಯೋಕೆ ಪ್ರಾರಂಭಿಸುತ್ತೆ. ಆಗ ಗೀತಾರಾಣಿಗೆ ಅಗಸ್ತ್ಯನ ಇಡೀ ದೇಹ ಸಿಟ್ಟಿನಿಂದ ಹೆಂಗೆ ನಡುಗ್ತಾ ಇದೆ ಅನ್ನೋ ಸ್ಪಷ್ಟವಾಗಿ ಕಾಣಿಸ್ತಿದೆ. ಗೀತಾರಾಣಿ ಕಾರನ್ನು ಚಲಾಯಿಸ್ತಾ ಪಕ್ಕದಲ್ಲಿದ್ದ ಅಗಸ್ತ್ಯನನ್ನು ಕಳಗಣ್ಣಿಂದ ನೋಡಿದಾಗ ಆತನ ಕೈಲಿದ್ದ ರಕ್ತನಾಳಗಳ ಕೋಪದ ತೀವ್ರತೆ ಇದ್ದಕ್ಕಿದ್ದಂಗೆ ಹೆಂಗೆ ಒಪ್ಕೊಂಡು ಹೊರ ಬಂದಿದೆ ಅನ್ನೋದನ್ನು ಅವಳು ಸ್ಪಷ್ಟವಾಗಿ ಗಮನಿಸ್ತಾಳೆ. ಆತ ತನ್ನ ಎರಡೂ ಕೈಗಳ ಮುಷ್ಟಿಯನ್ನು ಎಷ್ಟೊಂದು ಬಿಗಿ ಮಾಡ್ಕೊಂಡಿದ್ದ ಅಂದರೆ ಆತನ ಇಡೀ ಹಸ್ತ ಬಿಳಿ ಆಗ್ತಾ ಇತ್ತು. ಅಷ್ಟೇ ಅಲ್ಲದೆ ಆತನ ಹಣೆಯ ಮೇಲಿನ ಪ್ರತಿಯೊಂದು ರಕ್ತನಾಳವು ತೀವ್ರ ಆಕ್ರೋಶದಿಂದ ಎದ್ದು ಕಾಣ್ತಾ ಇತ್ತು. ಇದನ್ನು ನೋಡಿದ ತಕ್ಷಣ ಗೀತಾರಾಣಿಯ ಕಪಟ ತುಟಿಗಳಲ್ಲಿ ಒಂದು ಸಣ್ಣ ಅಂದರೆ ವಿಪರೀತವಾದ ಪೈಶಾಚಿಕ ನಗು ಮೂಡುತ್ತೆ. ಯಾಕಂದರೆ ಅವಳು ಹೂಡಿದಂತಹ ಒಂದು ಕರಾಳ ಕುತಂತ್ರದ ಯೋಜನೆ 100ಕ್ಕೆ 100 ಯಶಸ್ವಿ ಆಗ್ತಾ ಇರೋದು ಅವಳಿಗೆ ಕಣ್ಣೆದುರೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವಳು ತನ್ನ ಮುಖದಲ್ಲೇ ಮತ್ತದೇ ಸುಳ್ಳು ದುಃಖದ ಮುಖಭಾವವನ್ನು ನಟಿಸ್ತಾ ವಿಷದ ಮಾತುಗಳನ್ನು ಮುಂದುವರಿಸ್ತಾಳೆ. ಅಗಸ್ತ್ಯ, ನೀನು ನಿಜಕ್ಕೂ ತುಂಬ ಒಳ್ಳೆಯವನು. ಕನಿಷ್ಠ ಪಕ್ಷ ನೀನು ಆ ಶಾರ್ವರಿ ಜೊತೆ ಇಷ್ಟರ ಮಟ್ಟಿಗಾದರೂ ಮನುಷ್ಯ ಅಂತ ವರ್ತಿಸ್ತಿದ್ಯಲ್ಲ. ಅಂದರೆ ಆ ನೀಚ ಪ್ರಜ್ವಲಿದನಲ್ಲ, ಆತ ರಾತ್ರಿ ಒಬ್ಬ ಕ್ರೂರ ಕಾಡು ಮೃಗವಾಗುವ ಎಲ್ಲ ಮಿತಿಗಳನ್ನು ದಾಟಿ ಬಿಟ್ಟಿದ್ದ. ನಮ್ಮ ಮುಗ್ಧ ಸಮೈರಾಳ ಮೇಲೆ ಆತ ಪದೇ ಪದೇ ಅತ್ಯಾಚಾರ ಮಾಡಿದ್ದಲ್ಲದೆ ವಿಪರೀತ ಕೊಳಕು ರೀತಿಯಲ್ಲಿ ಅವಳಿಗೆ ಭೀಕರವಾದ ಆಂತರಿಕ ಗಾಯಗಳನ್ನು ಸಹ ಮಾಡಿಬಿಟ್ಟಿದ್ದ ಅಂತ ಅಂದು ವೈದ್ಯರು ಹೇಳಿದ ಕಹಿ ಸತ್ಯ ನಿನಗೆ ಇನ್ನೂ ನೆನಪಿದೆಯಾ ಅಗಸ್ತ್ಯ? ಆ ಕಟುಕ ಪ್ರಜ್ವಲ್ ಸಮೈರಾಳಿಗೆ ನೀಡಿದಷ್ಟು ನರಕಯಾತನೆಯ ನೋವನ್ನು ನೀನು ಇದುವರೆಗೂ ಆತನ ತಂಗಿ ಶಾರ್ವರಿ ಕೊಟ್ಟೇ ಇಲ್ಲ ಅಂತ ಬೆಂಕಿ ಹಚ್ಚಿದ್ಲು. ಪಾಪ, ನಾವಿಬ್ಬರು ಊಹಿಸಲು ಸಾಧ್ಯವಿಲ್ಲ ಅಗಸ್ತ್ಯ. ಆ ಕೃತ್ಯ ಸಿಗಿದ ನಂತರ ಕೇವಲ ಅಷ್ಟಕ್ಕೆ ನಿಲ್ಲದೆ ನಮ್ಮ ಇಡೀ ಸಾಮ್ರಾಜ್ಯದ ಬರೋಬ್ಬರಿ 500 ಕೋಟಿ ರೂಪಾಯಿನ ಹೊಡ್ಕೊಂಡು ಹೋದ. ಆ ಪ್ರಜ್ವಲ್ ಎಷ್ಟು ಕೆಟ್ಟವನು ಅಂದರೆ ನೀನು ಅವನಂತೆ ಎಂದಿಗೂ ನಿಜನಾಗ ಸಾಧ್ಯವೇ ಇಲ್ಲ ಎಂಬ ಸತ್ಯ ಆತನಿಗೆ ಮೊದಲೇ ತಿಳಿದಿತ್ತು. ಅದಕ್ಕಾಗಿ ಆತ ತನ್ನ ತಂಗಿ ಶಾರ್ವರಿನ ಕೇವಲ ನಿನ್ನ ಸಿಟ್ಟಿಗೆ ಬಲಿಯಾಗಲಿ ಅಂತ ಬಂಗಲೆಯಲ್ಲೇ ಒಂಟಿಯಾಗಿ ಬಿಟ್ಟು ಹೋಗಿದ್ದಾನೆ. ಆಕೆಯನ್ನು ತನ್ನೊಂದಿಗೆ ಕರೆದೊಯ್ಯುವ ಉಪಾಯವನ್ನು ಆತ ಬೇಕೆಂದೇ ತೆಗೆದುಕೊಳ್ಳಿಲ್ಲ. ಇಲ್ಲವೇ ಎಲ್ಲೋ ಒಂದು ಕಡೆ ಶಾರ್ವರಿಗೆ ತನ್ನ ಅಣ್ಣ ಪ್ರಜ್ವಲ್ ಪ್ರಸ್ತುತ ಎಲ್ಲಿ ಅಡಿಕೊಂಡಿದ್ದಾರೆ ಅನ್ನೋ ರಹಸ್ಯ ಸತ್ಯ ಚೆನ್ನಾಗಿ ತಿಳಿದಿರಬಹುದು. ಅವನ ಜೀವವನ್ನು ನಿಂದ ಉಳಿಸೋಕೆ ಸಲುವಾಗಿ ಅವಳು ಉದ್ದೇಶಪೂರ್ವಕವಾಗಿ ಇದುವರೆಗೂ ನಿನಗೆ ವಿಷಯವನ್ನು ಸುಳ್ಳು ಹೇಳಿ ಮರೆಮಾಚ್ತಾ ಇದ್ದಾಳೆ ಅಂತ ನನಗನ್ಸುತ್ತೆ.
ದೊಡ್ಡ ಕುತಂತ್ರ ಮಾಡ್ತಿದ್ದಾರೆ ಅಗಸ್ತ್ಯ. ಇಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು, ದ್ವೇಷದ ಜ್ವಾಲೆಯನ್ನು ಉರಿಸ್ತಾ ಇದ್ದಾಳೆ. ಈ ಭೀಕರ ಮಾತುಗಳ ಪರಿಣಾಮ ಎಷ್ಟಾಗಿದೆ ಅಂತ ದೃಢಪಡಿಸ್ಕೊಳ್ಳೋಕೆ ಗೀತಾ ರಾಣಿ ಕಾರ್ನಲ್ಲೇ ತಿರುಗಿ ಅಗಸ್ತ್ಯನ ಮುಖವನ್ನು ದಿಟ್ಟಿಸಿ ನೋಡ್ತಾ ಇದ್ದಾಳೆ. ಅವಳ ಪ್ರತಿಯೊಂದು ಮಾತು ಆ ಮಾದಕ ಮಾತ್ರೆ ಅಮಲಿನಲ್ಲಿದ್ದ ಅಗಸ್ತ್ಯನ್ ಎದೆ ಮೇಲೆ ನೇರವಾಗಿ ತೀಕ್ಷ್ಣವಾದ ಆಮ್ಲದಂತೆ ಸುರಿತಾ ಇದೆ. ಆ ವಿಷಯ ಮಾತುಗಳು ಆತನ ಇಡೀ ಮೆದುಳಿನ ಮೇಲೆ ಸಂಪೂರ್ಣವಾಗಿ ಪರಿಣಾಮ ಬೀರ್ತಾ ಇದ್ವು. ಅಗಸ್ತ್ಯನ 2 ಕಣ್ಣುಗಳು ತೀವ್ರ ಕ್ರೋಧ ಮತ್ತು ಆ ಒಂದು ಅಮಲಿನ ಪ್ರಭಾವದಿಂದ ಕೆಂಡದಂಗೆ ಕೆಂಪಾಗಿದ್ದಾವೆ. ಇದನ್ನ ಕಂಡ ಗೀತಾರಾಣಿ ತನ್ನ ಮನಸ್ಸಿನಲ್ಲೇ ಅತ್ಯಂತ ವಿಕೃತವಾಗಿ ನಗುತ್ತಾ, ನನ್ನ ಇವತ್ತಿನ ಕೆಲಸ ಸಂಪೂರ್ಣವಾಗಿ ಮುಗೀತು. ಈಗ ಇವತ್ತು ರಾತ್ರಿ ನಮ್ಮ ಮಾನ್ಸ್ಟರ್ ಅಗಸ್ತ್ಯನ ಭೀಕರ ಕೋಪದಿಂದ ಈ ಶಾರ್ವರಿನ ಸಾಕ್ಷಾತ್ ದೇವರು ಮಾತ್ರ ರಕ್ಷಿಸೋಕೆ ಸಾಧ್ಯ ಅಂತ ಯೋಚಿಸ್ತಿದ್ದಾಳೆ. ಕಾರು ಬಂಗಲೆಯ ಮುಂದೆ ಬಂದು ನಿಲ್ಲುತ್ತೆ. ಅಗಸ್ತ್ಯ ಕಾರ್ನಿಂದ ಇಳಿದು ರಾಕ್ಷಸನಂತೆ ಹೆಜ್ಜೆ ಹಾಕ್ತಾನೆ. ಬಂಗಲೆಯ ಆ ಭಾರಿ ದೊಡ್ಡ ಮುಖ್ಯ ದ್ವಾರದ ಬಾಗಿಲು ತೀವ್ರ ಆಕ್ರೋಶದಿಂದ ಜೋರಾಗಿ ದಡಾರನ್ನೇ ತೆರೆದುಕೊಳ್ಳುತ್ತೆ. ಆ ಶಬ್ದ ಎಷ್ಟು ಜೋರಾಗಿತ್ತು ಅಂದ್ರೆ ಇಡೀ ಬಂಗಲೆ ಒಂದು ಕ್ಷಣ ನಡುಗದಂತಾಗುತ್ತೆ. ಅಗಸ್ತ್ಯ ತನ್ನ ಕಪ್ಪಾದ ಕಣ್ಣುಗಳೊಂದಿಗೆ ರೌದ್ರಾವತಾರ ತಾಳಿ ಉದ್ದವಾದ ಹೆಜ್ಜೆಗಳನ್ನು ನೀಡುತ್ತಾ ಮನೆಗೆ ಪ್ರವೇಶಿಸ್ತಾನೆ. ಕೋಪದಿಂದ ಊದ್ಕೊಂಡ ಹಳೆಯ ರಕ್ತನಾಳಗಳು ಮುಷ್ಟಿ ಕೈಗಳೊಂದಿಗೆ ಆತ ಯಮನಂತೆ ಮುನ್ನಡಿತಾನೆ. ಇತ್ತ ಅವರಿಗೆ ಗೀತಾರಾಣಿ ಐಷಾರಾಮಿ ಕಾರ್ನಲ್ಲೇ ಕುಳಿತುಕೊಂಡು ಕಡೆಗೆ ಅತ್ಯಂತ ವಿಕೃತವಾಗಿ ನಗಾಡ್ತಾ ಇದ್ದಾಳೆ. ಅವಳ ಕಣ್ಣುಗಳಲ್ಲಿದ್ದ ಕ್ರೂರ ಹೊಳಪು ಅವಳು ತಾನು ಅಂದುಕೊಂಡಿದ್ದ ಕರಾಳ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದಾಳೆ ಅನ್ನೋದು ಸಾರ್ತಾ ಇದೆ. ಅವಳು ಕಾರಿನ ಸ್ಟೇರಿಂಗ್ ಹಿಡಿದು ಹೊರಟಾಗಿ ನಗುತ್ತಾ, ಹಾಗಾದ್ರೆ ಇಂದು ರಾತ್ರಿ ನೀನು ನನ್ನವಳಾಗ್ದಿದ್ರೆ ಏನಂತ ಅಗಸ್ತ್ಯ? ನಿನ್ನ ಸಂಪೂರ್ಣವಾಗಿ ನನ್ನವನಾಗಿ ಮಾಡ್ಕೊಳ್ಳೋಕೆ ಇಂತಹ ಕರಾಳಾರತಿಗಳು ಮುಂದೆ ನನ್ನ ಜೀವನದಲ್ಲಿ ಹಲವಾರು ಸಿಗುತ್ತೆ. ಆದರೆ ಸದ್ಯಕ್ಕೆ ಆ ಅಹಂಕಾರಿ ಶಾರ್ವರಿಗೆ ತಕ್ಕ ಪಾಠ ಕಲಿಸೋದು ಅತ್ಯಂತ ಮುಖ್ಯ. ಇತ್ತೀಚೆಗೆ ಅವಳು ಆ ಬಂಗಲೆಯಲ್ಲಿ ತುಂಬಾನೇ ಹೆಚ್ಚಾಗಿ ಮಾತಾಡ್ತಿದ್ಲಲ್ವಾ? ಈಗ ಈ ಅಗಸ್ತ್ಯ ರಾವ್ ಎಷ್ಟು ಅಪಾಯಕಾರಿ, ಕ್ರೂರ ಮೃಗ ಅನ್ನೋದು ಅಸಲಿ ಸತ್ಯ ಅವಳಿಗೆ ಇವತ್ತು ರಾತ್ರಿ ತುಂಬ ಚೆನ್ನಾಗಿ ತಿಳಿಯುತ್ತೆ. ಶಾರ್ವರಿ ಕನ್ನ, ಒಂದು ವೇಳೆ ನೀನು ಇವತ್ತು ರಾತ್ರಿ ಆ ಭೀಕರ ಜ್ವಾಲೆಯಿಂದ ಜೀವಂತವಾಗಿ ಬದುಕುಳಿದ್ರೆ ನಾವು ಖಂಡಿತವಾಗಿಯೂ ಮತ್ತೆ ಭೇಟಿಯಾಗೋಣ ಅಂತ ಶಾಪ ಕೂಡ ಹಾಕಿದ್ಲು. ಗೀತಾರಾಣಿ ತಕ್ಷಣವೇ ತನ್ನ ಕಾರನ್ನು ರಿವರ್ಸ್ ತಿರುಗಿಸಿ ಆ ಬಂಗಲೆಯನ್ನು ಕೊನೆಯದಾಗಿ ಒಮ್ಮೆ ಕ್ರೂರ ನೋಟದಿಂದ ನೋಡಿ ಅಲ್ಲಿಂದ ವೇಗವಾಗಿ ಹೊರಟು ಹೋದ್ಲು. ಅಗಸ್ತ್ಯನ ಹೃದಯದಲ್ಲಿ ಅವಳು ಹಚ್ಚಿದ ಒಂದು ದ್ವೇಷದ ಬೆಂಕಿ ಇವತ್ತು ಆ ಬಂಗಲೆಯಲ್ಲಿ ಎಲ್ಲವನ್ನ ಸುಟ್ಟು ಬೂದಿ ಮಾಡಲು ಸಿದ್ಧವಾಗಿತ್ತು. ಅಗಸ್ತ್ಯ ಸೀದಾ ಹಾಲ್ನಿಂದ ಮೆಟ್ಟಿಲುಗಳ ಕಡೆಗೆ ರೋಷದಿಂದ ಹೋಗ್ತಾ ಇದ್ದಾನೆ. ಮುಂದೆ ಏನಾಗಬಹುದು ಅನ್ನೋ ಊಹೆ ಕೂಡ ಯಾರಿಗೂ ಇಲ್ಲ. ಅದೇ ಸಮಯದಲ್ಲಿ ತೋಟದ ಕೆಲಸಗಳನ್ನೆಲ್ಲ ಮುಗಿಸಿ ಒಳಗೆ ಬಂದಿರುವ ಹಿರಿಯ ಜೀವ ಮದನ್ ಕಾಕ ಅಲ್ಲಿಗೆ ಬಂದಾಗ ಕೋಪದಿಂದ ಉರಿತಿದ್ದ ಅಗಸ್ತ್ಯನನ್ನ ನೋಡ್ತಾರೆ. ಅಗಸ್ತ್ಯನ ಕಣ್ಣುಗಳು ತೀವ್ರ ಕ್ರೋಧದಿಂದ ಮೆಟ್ಟಿಲುಗಳ ಮೇಲಿದ್ದ ಆತನ ಕೋಣೆಯ ಕಡೆಗೆ ನೆಟ್ಟಿದ್ವು ಮತ್ತು ಆತನ ಮುಖ ಸಂಪೂರ್ಣವಾಗಿ ಕತ್ತಲೆಯಂತೆ ಕರಾಳವಾಗಿತ್ತು. ಮದನ್ ಕಾಕ ಏನು ಹರಿಯದ ಪ್ರೀತಿಯಿಂದ, ಹೇ ಅಗಸ್ತ್ಯ, ಬಾ ಮಗನೆ, ನೀನು ಬಂದಿದೀಯಾ? ತಡ ಆಯಿತು, ಇರು, ನಾನು ಹೋಗಿ ನಿನಗಾಗಿ ತಕ್ಷಣವೇ ಊಟ ತಂದು ಕೊಡ್ತೀನಿ ಅಂತ ಮಾತಾಡೋಕೆ ಹೋಗ್ತಾರೆ. ಆದರೆ ತಮ್ಮ ಪ್ರೀತಿಯ ಮಾತುಗಳು ಅಗಸ್ತ್ಯನ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಎಂಬುದನ್ನು ಕಂಡು ಮದನ್ ಕಾಕ ತಕ್ಷಣವೇ ತಮ್ಮ ಮಾತನ್ನು ಅರ್ಥಕ್ಕೆ ನಿಲ್ಲಿಸಿಬಿಡ್ತಾರೆ. ಅಗಸ್ತ್ಯ ಕನಿಷ್ಠ ಪಕ್ಷ ತನ್ನ ಆಡುತ್ತಿರುವ ಮಾತನ್ನು ಕೇಳಿಸ್ಕೊಳ್ಳುವ ಸ್ಥಿತಿಯಲ್ಲೇ ಇಲ್ಲ ಎನ್ನುವಂತೆ ಯಾರನ್ನು ಗಣನೆಗೆ ತೆಗೆದುಕೊಳ್ಳದ ಅತ್ಯಂತ ರೋಷದಿಂದ ಇದ್ದಾನೆ ಅಂತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕತೆ ಮುಂದುವರಿಯುತ್ತೆ.